ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಮ್ಮಿನೇ ಹೇಳ್ತಾ ಇರ್ತಾರೆ, ಯಾವತ್ತೂ ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಆದರೆ ಅವರು ಸುಳ್ಳು ಹೇಳಿದ್ದಾರೆ. ಗೌತಮ್ ಸರ್ ನಮ್ಮ ಪಪ್ಪ ಅಂತ ಯಾಕೆ ಹೇಳಲಿಲ್ಲ? ಹೇಳ್ಬೇಕು ತಾನೆ, ಈ ಚಿಕ್ಕಿನೂ ಹೇಳಲಿಲ್ಲ. ನಾನು ಇಬ್ಬರ ಜೊತೆ ಮಾತಾಡೋದು ಇಲ್ಲ. ಏನ್ ಡಾರ್ಲಿಂಗ್ ಹಿಂಗ್ ಮುಖ ಉದಿಸ್ಕೊಂಡು ಕುತ್ಕೊಂಡಿದ್ಯಾ? ಏನಾಯ್ತು? ಏನಿಲ್ಲ. ಹಾ, ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕು ಅಂತಿದ್ದೆ ಅಲ್ಲ, ಮಾಡ್ದಾ? ಡಾರ್ಲಿಂಗ್, ನಿನ್ನ ಕೇಳ್ತಾ ಇರೋದು, ಮಾಡ್ದಾ? ಯಾಕೋ ಮುಖನ ಹೆಂಗ್ ಉದಿಸ್ಕೊಂಡು ಕುತ್ಕೊಂಡಿದ್ಯಾ? ಏನಾಯ್ತು ಹೇಳು. ಏನಾಯ್ತು? ಅಕ್ಕರೆ ಯಾಕೆ ಕೂತಿದ್ದಾನೆ ಮುಖ ಗಂಟಾಕೊಂಡು? ನೀವೇನಾರ ಬೈದ್ರಾ? ನಾನೇ ಬೈಲಿ. ಅವನೇನೋ ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದ. ಸರಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದೆ, ಬೇಡ ಅಂತ ಹೇಳ್ದ. ಮಲ್ಲಿ ಚಿಕ್ಕಿ ಬರ್ಲಿ ಅವಳು ಹೆಲ್ಪ್ ತಗೋ ಅಂತ ಹೇಳಿದೆ, ಅದಕ್ಕೂ ಬೇಡ ಅಂತ ಹೇಳ್ದ. ನನಗನ್ಸುತ್ತೆ ಅವ್ನ ಪ್ರಾಜೆಕ್ಟ್ ಏನೋ ಎಡ್ವರ್ಟ್ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಈ ರೀತಿ ಕೊಟ್ಟಿದ್ದಾನೆ ಅಲ್ವೇನಾ? ಓ ಅದೇ ಕಾಲ್ ಮೇಲೆ ನಿಂತ್ಕೊಳಕ್ ಹೋಗಿ ಕಾಲ್ ಮುರ್ಕೊಳ್ತಾರೆ ಅಂತಾರಲ್ಲ, ಆ ತರನಾ? ಆ ಥರದ್ದೇನೋ ಆಗಿರುತ್ತೆ. ಡಾರ್ಲಿಂಗ್, ನೀನ್ ಏನು ವರಿ ಮಾಡ್ಬೇಡ. ನಿಂಗ್ ಪ್ರಾಜೆಕ್ಟ್ ವರ್ಕ್ ತಾನೆ, ನಾನು ಮಾಡ್ಕೊಡ್ತೀನಿ. ಅದು ಹಾಳಾದ್ರೆ ಏನಾಯ್ತು, ಬಾ ಮಾಡೋಣ. ಹೇಳ್ಬೇಕಾಗಿಲ್ಲ, ನಾನೇ ಮಾಡ್ಕೋತೀನಿ. ಆಯ್ತಪ್ಪ, ನೀನೇ ಮಾಡುವಂತೆ. ಈಗ ಮುಖ ಈ ರೀತಿ ಇಟ್ಕೋಬೇಡ, ನೋಡಕ್ ಆಗ್ತಿಲ್ಲ. ಬಾಸ್ ಸ್ಮೈಲ್ ಮಾಡಿ. ಏನೀಗ ನಗ್ಬೇಕಾ? ತುಂಬಾ ಚೆನ್ನಾಗಿ ನಗ್ತೀಯ. ಬಾ ಊಟ ಮಾಡುವಂತೆ. ನಂಗೆ ಬೇಡ. ಅವ್ವಾ, ನಿನಗೆ ಊಟ ಬೇಡವಾ? ಇದೇನ್ ಕೇಳಿಸ್ಕೊಳ್ತಾ ಇದೀನಿ ನಾನು? ಆಶ್ಚರ್ಯದ ಮೇಲೆ ಆಶ್ಚರ್ಯ. ಡಾರ್ಲಿಂಗ್, ಇವತ್ತು ಮಮ್ಮಿ ಏನು ಅಡುಗೆ ಮಾಡಿದ್ದಾರೆ ಗೊತ್ತಾ? ಬಿಸಿಬೇಳೆ ಬಾತು, ನಿನ್ ಫೇವ್ರೇಟು. ಇವಾಗ್ಲೂ ಹೇಳು, ನಿಂಗೆ ಬೇಡವಾ? ಬೇಡವಾ? ನಂಗೆ ಬೇಡ. ಏನೇ ಮಾಡಿದ್ರು ನಾನೇನು ತಿನ್ನಲ್ಲ. ಯಾಕೋ ಡಾರ್ಲಿಂಗ್ ಹೆಂಗಿದ್ಯಾ? ನೀ ಈ ರೀತಿ ಇರೋದಿದ್ರೆ ನೋಡಕ್ ಆಗಲ್ಲ ಕಣೋ. ಡಾರ್ಲಿಂಗ್, ಯಾಕೆ ಡಾರ್ಲಿಂಗ್ ಇಷ್ಟು ಬೇಜಾರಲ್ಲಿದ್ಯಾ? ಎಲ್ಲಿ ನಗಡು 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 ನಗಡು. ಹಿಂಗ್ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗ ಆ ಕಡೆ. ಅಪ್ಪು, ಅವಳೆ ನಾನು ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದಾಳೆ, ನೀನ್ ನೋಡಿದ್ರೆ ಅವಳ ಮೇಲೆ ರೇಗ್ತಿದ್ಯಲ್ಲ. ಬರ್ತಾ ಬರ್ತಾ ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ ನಿಂಗೆ. ಅವಳು ನಿನ್ಗೆ ಚಿಕ್ಕಮ್ಮ, ವಯಸ್ಸು ನೋಡ್ದ ಅವಳ ಜೊತೆ ಈ ರೀತಿ ಮಾತಾಡ್ತಿದ್ಯಲ್ಲ. ನೆಕ್ಸ್ಟ್ ಟೈಮ್ ಈ ರೀತಿ ಆದ್ರೆ ಸರಿಗಿರಲ್ಲ. ಸಾರಿ ಹೇಳು. ಅಕ್ಕರೆ ಬಿಡಿ, ಅವನು ಚಿಕ್ಕೋನು. ನೀವು ಕೋಪ ಮಾಡ್ಕೋಬೇಡಿ, ನೀನೇನು ಬೇಜಾರು ಮಾಡ್ಕೋಬೇಡ ಆಯ್ತು ಡಾರ್ಲಿಂಗ್. ಏಯ್ ಅಪ್ಪು, ನಿಂತ್ಕೋ. ಅಪ್ಪು, ಎಷ್ಟು ಕೊಬ್ಬ ಅವನಿಗೆ. ಅಕ್ಕರೆ, ಅಪ್ಪ ಅಮ್ಮನ ಗುಣನೇ ಮಕ್ಳಿಗೆ ಬರೋದು ಅಂತ ಹೇಳ್ತಾರೆ. ನಿಮ್ಮ ಮತ್ತೆ ಭಾವನ ಹಠ ಮತ್ತೆ ಕೋಪನ ಅವನ ಹತ್ರನೂ ಇರೋದು. ಮಲ್ಲಿ, ಸರಿ ಆಯ್ತು, ನೀವು ಕೋಪ ಮಾಡ್ಕೋಬೇಡಿ. ಅಕ್ಕರೆ ನೀವೇ ಯೋಚನೆ ಮಾಡಿ, ಇಷ್ಟು ವರ್ಷ ಯಾವತ್ತೂ ಈ ಥರ ಆಡಿರ್ಲಿಲ್ಲ. ಇವತ್ತು ಆಡ್ತಾ ಇದ್ದಾನೆ ಅಂತಂದ್ರೆ ಅವನ ಮನ್ಸಲ್ಲಿ ಏನೋ ಇದೆ ಅಂತ ತಾನೇ ಅರ್ಥ. ಏನೋ ಬೀಳಿಸ್ದೆ? ಏನಿಲ್ಲ ಮಮ್ಮಿ. ಒಲವಾಮೃತಧಾರೆ